ಮೆಣಸಿನ ಗಿಡ ಇವತ್ತು ಹೊಲ ಹೊಡಿಸ್ತೀವಿ ಸರ್. ಬರೀ 7 ರೂಪಾಯಿ 8 ರೂಪಾಯಿ ಅದು 1 ಲಕ್ಷ ರೂಪಾಯಿ ಮೈ ಮೇಲೆ ಬಂತು. ಹೌದು. ಹೋದ ವರ್ಷ ಮೆಣಸಿನಕಾಯಿ ಸರ್ ನನ್ 3/4 ಎಕರೆಗೆ 5 ಲಕ್ಷ ರೂಪಾಯಿ ಹಾಕ್ಬಿಟ್ಟೆ. ಯಾರ ಬೀಗರು ಮೆಚ್ಕನಹಳ್ಳಿಯವ್ರು ಬಂದ್ರು, ಮಮ್ಮ ನಂದು 5 ಲಕ್ಷ ರೂಪಾಯಿ ಆತ್ ಮಮ್ಮ, ನೀನ್ ಒಂದ್ 2 ಎಕರೆ ಹಚ್ಚ ಮಮ್ಮ. ನಮ್ಮ ಮಾವನು 2 ಎಕರೆ, ಆತನು ಮಾವನು ಒಂದ್ 2 ಎಕರೆ ಹೆಚ್ಚಿದ. ಸಿದ್ದರಾಮ ಅವನು ಒಂದ್ 5 ಎಕರೆ ಹೆಚ್ಚಿದ. ಅಯ್ಯಪ್ಪ ನನ್ ಹೆಂಡ್ತಿದ್ರಿ ಹೇಳಕ್ಕೂ ನನಗೆ ಮನಸ್ಸಿಲ್ಲ ಸರ್. ಲಕ್ಷ ಏನಿಲ್ಲ, ಒಂದ್ ಅಪ್ರಲ್ಲಿ ಒಂದ್ 300-400 ರೂಪಾಯಿ ಸಿಕ್ಕ್ರೆ ಹಾಕಿದಾರ ಬಂಡವಾಳ ಬರ್ತತಿ. 50-100 ರೂಪಾಯಿ ಬಾಕ್ಸ್ ಅಂದ್ರೆ ಹೆಂಗ್ ಸರ್ ವಜಿ? ತರಕಾರಿ ಮಂಡಿಯರು CMR ಮಂಡಿ ಅಂತ ಸರ್ 150 ಎಕರೆ ಹಾಕ್ಸ್ತಾರಂತ ಸರ್. ನೋಡ್ರಿ, ಕ್ಯಾಂಟ್ರ್ ಗಾಡಿನ ಬಂದ್ ಲೋಡ್ ಹಾಕವ್ ಹೆಂಗ್ ಮಾಡ್ತಿದ್ದಾರ ಮರಯ ಅಂತ. ನಾವ್ ಇದನ್ನ ಮಾಡಕ್ 1 ಎಕರೆ ಮಾಡಕ್ ಅಳ್ತಾ ಇದೀವಿ. ಅಂತವ್ರಾಗ 150 ಎಕರೆ ಅಂದ್ರೆ ನಮಗೆ ಸೋಜಿಕತ್ತ. ಹೆಂಗ್ ಬೆಳಿತಿದ್ದವ್ರು ಹೆಂಗ್? ನಾನು ನಮ್ ತಾಯಿನಿ ನಾನ್ ಸುಳ್ಳು ಹೇಳ್ತಾರ ಸರ್, ನಾನು ಹೋಗಿ ಕೋಲಾರದ 1 ದಿನ ಅಲ್ಲಿ ನೋಡ್ಕೊಂಡ್ ಅಲ್ಲಿ ಬರೋಣ ಅನ್ನ ಟೆನ್ಷನ್ ನಿಗದಿ ನೋಡಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ವಿಶೇಷವಾಗಿ ನೀವೇನ್ ಇಲ್ಲಿ ಟಮಟೊ ಇವತ್ತೆಲ್ಲ ಅರಿತಾ ಇದ್ರಿ, ಹಂಗಾಗಿ ನೋಡೋಣ ನಿಮ್ಮೊಂದ್ಸಲ ಮಾತಾಡ್ಸೋಣ. ಟಮಟೊ ಇವಾಗ ಏನು ಯಾವ ತರ ರೇಟ್ ಇದೆ ಮತ್ತೆ ಅದ್ರ ಬೆಳೆ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಬೇಕು ಅಂತಂದೇಳಿ ನಿಮ್ಮ ಹತ್ರ ಬಂದೆ ಸರ್. ಓಕೆ ಸರ್. ಸರ್ ಈಗ ನೀವೇನ್ ಇಲ್ಲಿ 1 ಎಕರೆ ಟಮಟೊ ಹಚ್ಚಿದ್ರಲ್ಲ, ಸರ್ ಇದಕ್ಕೆ ಎಷ್ಟು ಸಸಿಗಳು ಕುಂದಿರ್ಸಿದ್ರಿ, ಯಾವ್ಯಾವ ರೀತಿ ಗೊಬ್ಬರ ಹಾಕಿದಿರಿ, ಸ್ಪ್ರೇ ಎಲ್ಲ ಯಾವ್ಯಾವ ತರ ಮಾಡಿದಿರಿ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ ಸರ್? ಥ್ಯಾಂಕ್ ಯು ಸರ್, ಕೊಡ್ತೀನಿ ಸರ್. ಇದು ನಮ್ದು ಬಂದು 1 ಎಕರೆ ಸರ್. 1 ಎಕರೆಗೆ 8,000 ಸಸಿ ಕೂತಂತ ಸರ್. ಇದು ಗೂಟದ್ದು ಸಸಿದು ಬಂದು ಒಂದ್ ರೂಪಾಯಿ ಒಂದ್ ಸಸಿ ಸರ್, ವೆಲ್ಕಮ್ ಅಂತ ಇದು. ಆಮೇಲೆ ಉರಿದು ಗೂಟದ್ದು ಏನು ಮಾರ್ಕೆಟ್ ನಲ್ಲಿ ಏನು ರೇಟ್ ಇಲ್ಲ ಸರ್. ಉರಿದು ಭಾರಿ ಖರ್ಚು ಬರ್ತದ ಸರ್. ಆಮೇಲೆ ರೋಗನು ಜಾಸ್ತಿ ಐತೆ ಸರ್. ಈ ವರ್ಷ ಮಳೆ ಇಲ್ಲದ್ರಿಂದ ರೋಗ ಜಾಸ್ತಿ ಐತೆ ಸರ್. ಆಮೇಲೆ ಇಳುವರಿನು ಕಡಿಮೆ ಐತೆ ಸರ್. ಮಾರ್ಕೆಟಿಗೆ ಏನು ರೇಟ್ ಇಲ್ಲ. 1 ಲಕ್ಷ ರೂಪಾಯಿ ಹತ್ತತ್ರ ಖರ್ಚು ಮಾಡಿದೀನಿ ಸರ್. ಏನ್ ಮಾಡಕೋ ಏನ್ ಬಿಡಕೋ ಅನ್ನಂಗ ಆಗ್ಬಿಡತಿ. ಬಹಳ ಕಷ್ಟ ಐತ್ ಸರ್. ಏನಾರ ಒಂದು ರೇಟ್ ಇದ್ರೆ ನಮಗೆ ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಆಕತ್ ಸರ್. 300 ಅಪ್ರಲ್ಲಿ 300-400 ಸಿಕ್ಕರೆ ನಮ್ಗೆ ಉಳಿತಾಯ ಆಕತಿ. ಈ ಕೂಲಿ ನೋಡಿದ್ರೆ 300-400 ರೂಪಾಯಿ ಕೂಲಿ ಸರ್. ಏನು ಏನ್ ಮಾಡಕೋ ಅನ್ನೋದೇ ರೈತರಿಗೆ ತೋರಿಸ್ತಲ್ ಸರ್. ಬಿಟ್ಟಿಯ ಹಂಗ ಬಿಟ್ಟಿಯ ಒಟ್ಟು ಇರ್ತದೆ ಸರ್ ರೇಟ್ ಬಂದಾಗ. ಹೌದು, ಏನೇ ಒಂದ್ ಮಾಡಕ್ ಹೋದ್ರು ರೈತರು ಬಹಳ ಕಷ್ಟ ಐತ್ ಸರ್. ಟಮಟೆ ಮಾಡೋದೇ ಬ್ಯಾಡಪ್ಪ ಅನ್ಸಿಬಿಟ್ಟದ ಸರ್. ಊರಿ ಕಟ್ಟಕ್ ಏನಿಲ್ಲ ಅಂದ್ರ 5-6 ಸಾವಿರ ರೂಪಾಯಿ ಗುತ್ತಿಗೆ ಹಿಡ್ಕಂತಾರ ಸರ್. 1 ಎಕರೆಗೆ ಸರ್. ಉರಿ ಅದು ನೇಲಿಗಿದ್ದ ಬಂದ್ ಕಟ್ಸಕ್ ಸರ್. ಇಲ್ಲೇ ಸರಿಯಾಗಿ ಕಟ್ಟಕ್ ಬರಲ್ಲ ಸರ್. ಅವ್ರದ್ದು ಮತ್ತೆ ಆಟ ಬಾಡಿಗೆ ಕೊಡ್ಬೇಕು. ಬಾಳ ಟಮಟೆ ಯಾಕವ್ರ ಹಾಕಿವಪ್ಪ ಅನಿಸ್ಬಿಡ್ತದ ಸರ್. ಒಂದೊಂದ್ ಟೈಮ್ ನೋಡ್ಬಿಟ್ರೆ ಇದ್ರಂತ ದುಡ್ಡೇ ಯಾವ್ದಲ್ಲ ಸರ್. ಅಷ್ಟು ಒಟ್ಟು ಇರ್ತೈತಿ ಸರ್. ಒಂದೊಂದ್ಸಲ ರೇಟ್ ಚೆನ್ನಾಗಿರ್ತತಿ. ರೇಟ್ ಇಲ್ದಾಗ ಅಯ್ಯೋ ಯಾಕಾರ ಹಾಕಿದೀನಪ್ಪ ಬಟ್ಟಿ ಸಮೇತ ಬಾಕ್ಸ್ ಹೊತ್ಕೊಂಡ್ ಬರಕ್ ಆಗಲ್ಲ ಸರ್. ಅಷ್ಟು ಮೈನವಾಗಿರ್ತದೆ. ರೇಟ್ ಇಲ್ಲ. ಕಟ್ ಮಾಡಿ ಇವತ್ತು ಏನಿಲ್ಲ ಅಂದ್ರೆ ಆಟೋದಾರಿಗೆ 30 ರೂಪಾಯಿ ಒಂದ್ ಬಾಕ್ಸ್ ಸರ್ ದಾವಣಗೆರೆಗೆ. ಮೊದ್ಲೆಲ್ಲ 25 ರೂಪಾಯಿ ಇತ್ತು ಸರ್. ಈ ರೇಟ್ ಕಡಿಮೆ ಇರೋದ್ರಿಂದ ನಮಗೆ ಬಾಕ್ಸಿಗೂ ವರ್ತನೆ ಬೀಳ್ತದ ಸರ್. ಮಾರ್ಕೆಟಿಗೆ ಹೋದ್ರು ಅಲ್ಲಿ ರೆಸ್ಪಾನ್ಸ್ ಕೊಡಲ್ಲ. ಮಾಲ್ ಬಿದ್ದತಿ, ಬಾಕ್ಸ್ ರೇಟು ಕೊಡೋದಿಲ್ಲ. ರೈತರಿಗೆ ಏನಂದ್ರು ಬಾರಿ ಕಷ್ಟ ಸರ್. ಟಮಟನೆ ಬೆಳಿಬಾರ್ದಪ್ಪ. ಆಟೋದಾರ ಮಾತ್ರ ಚೆನ್ನಾಗ್ ಕರ್ಸದಿ. ಆಟೋದಾರಿಗೆ ಕೂಲಿಯರಿಗೆ ಸರ್. ರೈತರಿಗೆ ಏನೇನಿಲ್ಲ. ಒಂದ್ ಕನಿಷ್ಠ ಒಂದ್ 5-6 ಪಟ್ಟು ಔಷಧಿ ಹೊಡಿಬೇಕು. 3-4 ಪಟ್ಟು ಬ್ಯಾಸೆ ಹೊಡಿಸ್ಬೇಕು. ಬ್ಯಾಸೆ ಇದನ್ನ ಏನಿಲ್ಲ ಅಂದ್ರೆ ಇಷ್ಟಕ್ಕೆ 1,500 ರೂಪಾಯಿ ತಗಂತಾನ ಸರ್. ಆಮೇಲೆ ಉರಿ ಏನಿಲ್ಲ ಅಂದ್ರೆ ಇದಕ್ಕೆ 1 ಎಕರೆಗೆ ಏನಿಲ್ಲ ಅಂದ್ರೆ 40 ಕೆಜಿ ಉರಿ ಹೋಗ್ಯದ ಸರ್. 245 ರೂಪಾಯಿ 1 ಕೆಜಿ ಸರ್ ಉರಿ. ಈ ಗೂಟ ಹಾಕರ್ದು ಪ್ರತಿ ಒಂದು ಖರ್ಚು ಐತೆ ಸರ್. ಟಮಟೆ ಹಣ್ಣಿಂದು ಬಾರಿ ಸುಲಭ ಸರ್. ಬ್ಯಾರೆ ತರಕಾರಿ ಹೋಲ್ಸಿದ್ರೆ ಇದು ಬಹಳ ಕಷ್ಟದಿಂದ ಬೆಳೆಸ್ಬೇಕು ಸರ್. ಅಷ್ಟು ಬಹಳ ಕಷ್ಟ ಸರ್ ಇದನ್ನ ತರಕಂದ್ರೆ ಸುಲಭ ಸರ್. ಬಂಡವಾಳ ಇಟ್ಕೊಂಡೆ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ನೀವೀಗ ತರಕಾರಿನ ಈ ಟಮಟನ ಮೊದಲೆಲ್ಲ ಎಂದಾರ ಮಾಡಿದೀರಾ? ಮಾಡಿದೀವಿ ಸರ್. ಅವಾಗೆಲ್ಲ ರೇಟು ಹಂಗೆಲ್ಲ ಬಾಡ ಸರ್. ಒಂದ್ 5 ಸತಿ ಹೊಡ್ತ ತಿಂದೆ ಸರ್. ಇನ್ನಷ್ಟು ಇದೇ ಕೂಲಿಗೆ ಹಾಕಿದ್ ಸರ್. 5 ಲಕ್ಷ ರೂಪಾಯಿ ಆಯ್ತು. 5 ಲಕ್ಷ 10,000 ಸಸಿ ಹಚ್ಚಿದ್ ಸರ್. 5 ಲಕ್ಷ ರೂಪಾಯಿ ಒಳ್ಳೆ ಬೆಳೆ ಬಂದ್ ಸರ್. ಈ ವರ್ಷ ಇದೇ ಕೂಲಿಗೆ ಮಾಡಿದೇನೆ ಸರ್. ಲಾಸ್ ಆಗತ್ತೆ. 5 ಪಟ್ಟು ಹಾಕಿದ್ದೆ. 5 ವರ್ಷಕ್ಕೂ ವರ್ಷ 1 ಲಕ್ಷ ರೂಪಾಯಿ ಖರ್ಚು. 5 ಲಕ್ಷ ರೂಪಾಯಿನೂ ಖರ್ಚಾಗಿ ಕಣ್ಣ ನೀರ್ ಬಂದದ್ದು ಸರ್.
ಏಪ್ಪ ನನ್ ಹೆಂಡ್ತಿದ್ರಿಗೆ ಹೇಳಕ್ಕೂ ನನಗೆ ಮನಸ್ಸಿಲ್ಲ ಸರ್. ₹1,00,000 ದುಡ್ಡು ಹಾಕಿಬಿಟ್ಟಿದೀನಿ, ಬರ್ತತೋ ಇಲ್ಲ ನಂಬಿಕಿಲ್ಲ. ₹330 ನನಗೆ ಟಾಪ್ ರೇಟ್ ಸರ್. ಅಲ್ಲಿಗೆ ನಂದು ಮಾರ್ಕೆಟಿಗೆ 28 ಬಾಕ್ಸ್ ಹೋಗ್ಬೇಕು, ₹330 ಹಂಗ ಖುಷಿ ಅಂದ್ರೆ ಖುಷಿ ಸರ್. ಅಯ್ಯೋ ದೊಡ್ಡ ರೇಟ್ ಆಗ್ಬಿಡ್ತಲ್ಲ ಅಂತ. ಹಂಗ ಏಕದಮ್ ಹೋದ ವರ್ಷ ಜಂಪ್ ಆಗ್ತಾನೆ ಹೋತು. ₹700-800 ಸಿಕ್ತಾ ಖುಷಿ ಆತ್ ಸರ್. ಏನಿಲ್ಲ, ಒಂದ್ ಅಪ್ಟ್ರಲ್ಲಿ ಒಂದ್ ₹300-400 ಸಿಕ್ಕ್ರೆ ಹಾಕಿದಾರ ಬಂಡವಾಳ ಬರ್ತತಿ, ಮಂತ್ಯಾನಕ್ಕ ಒಂದ್ ಉಳಿತಾಯ ಆಕತ್ತ. ಇದೇನ್ ಬಂಡವಾಳ ಇಲ್ಸ ಏನಿಲ್ಲ. ₹50-100 ಬಾಕ್ಸ್ ಅಂದ್ರೆ ಹೆಂಗ್ ಸರ್ ವಜಿ, ಬಹಳ ಕಷ್ಟ ಸರ್. ಆಮೇಲೆ ಈ ಟೊಮೆಟೊ ರೇಟು ಈ ರೀತಿ ಬೀಳಕ್ಕೆ ಏನಾದ್ರು ಕಾರಣಗಳು ಅಂತ ಏನಾದ್ರು ಇರ್ತಾವ? ಕಾರಣಗಳಿಗೆ ಅಷ್ಟ ಅಂದ್ರೆ ನಿಮ್ಮ ಒಂದು ಅನುಭವದ ಪ್ರಕಾರ? ನಮ್ಮ ಅನುಭವ ಸರ್, ಹೊರ ರಾಜ್ಯದಿಂದ ಈಗ ಕೆಲವು ರಾಜ್ಯಗಳಿಗೆ ಮಳೆ ಬರ್ತೈತೆ ಸರ್. ಡೆಲ್ಲಿ, ಮಹಾರಾಷ್ಟ್ರ ಅಲ್ಲೆಲ್ಲ ಮಳೆ ಬರ್ತದೆ ಸರ್. ಕೆಲವು ರೋಡ್ಗಳು ಬಂದ್ ಆಗಿದ್ರಿಂದ ಅಲ್ಲಿಗೆ ಏನಾದ್ರು ವೆಹಿಕಲ್ಗಳು ಹೋಗ್ಲಿಲ್ದ. ಈ ಕೋಲಾರ ಮಾರ್ಕೆಟ್ ಭಾರತಿ ಮಾಲ್ ಐತಿ ಅಂತಾರೆ. ಈ ಕೋಲಾರ ಮಾರ್ಕೆಟ್ ರಿಂದ ಹೊರ ರಾಜ್ಯ, ಹೊರ ದೇಶಗಳು ಬಂದ್ ಆಗಿದ್ರಿಂದ ಹೊರಗಡೆ ಮಾಲ್ ಹೋಗ್ತಾ ಇಲ್ಲ. ಈ ನಮ್ ದೇಶಕ್ಕೆ ಅಷ್ಟೇ ಮಾಲ್ ಆಗೋದ್ರಿಂದ ಇದು ಮಾಲ್ ಸ್ಟಾಕ್ ಐತಿ, ಸೇಲ್ಸ್ ಆಗ್ತಾ ಇಲ್ಲ. ಹಿಂಗಾಗಿ ಮತ್ತೆ ಮಾಲ್ ಏಕದಮ್ ಬಿದ್ದು ಬಿಡುತ್ತೆ. ಕೋಲಾರ ಒಂಥರ ಬಿಸ್ನೆಸ್ ಆಗ್ಬಿಡ ಸರ್. ಅಲ್ಲಿ 150 ಎಕರೆ ಗಟ್ಲೆ, 200 ಎಕರೆ ಗಟ್ಲೆ ಹಚ್ಚಿ ಬಿಟ್ರಿ ಇಲ್ಲಿ ನಮಗೆ ನಡೆಯ ಸರ್. ತರಕಾರಿ ಮಂಡ್ಯರು CMR ಮಂಡಿ ಅಂತ ಸರ್ 150 ಎಕರೆ ಹಾಕ್ಸ್ತಾರಂತ ಸರ್. ನೋಡ್ರಿ ಸರ್, ಅವರು ತಮಿಳ್ನಾಡಿಗೆ ಎಕ್ಸ್ಪೋರ್ಟ್ ಐತೆ, ಅವ್ರಿಗೆ ಬರೀ ಕಮಿಷನ್ ಬಂದ ಸಾಕು. ನಮ್ದಂತ ಬಡವ್ರ ರೈತರಿಗೆ ಬಾಳ ವಜಿ ನೋಡಿ ಸರ್. ನಮ್ ಬಡ ರೈತರಿಗೆ ಏನಾಗಲ್ಲ ಸರ್. ಹೌದೌದೌದು. ನಾವು ಇದ್ರಾಗ ಬೆಳೆದು ಇದ್ರಾಗ ಮಾಡಕಲ್ ಸರ್. ಅವ್ರದಂದ್ರೆ ಕಮಿಷನ್ ಒಂದ್ ಬಾಕ್ಸಿಗೆ ಏನಲ್ಲ ಅಂದ್ರೆ ₹100 ಆದ್ರೆ ₹8 ಕಮಿಷನ್ ಬರ್ತದೆ. ಅವ್ನಿಗೆ ಅಲ್ಲಿ ಲೋಡಿ ಕರೆಕ್ಟ್ ಆಗ ನನ್ ಸಾಕಪ್ಪ ಅಂತಾರ. ಈ ನಮ್ದು ಇದ್ರದ್ದಲ್ಲೇ ಮಾಡ್ಬೇಕು, ಗೂಟ ಕೊಂಡ್ಕೊಳಕು ₹25 ಒಂದ್ ಗೂಟ ತರ್ಬೇಕು ಸರ್ ಮಾರ್ಕೆಟಿಗೆ ಹೋಗಿ. ಬಹಳ ಕಷ್ಟ ಐತ್ ಸರ್ ರೈತರದ್ದು, ಸುಲಭ ಇಲ್ಲ. ಟೊಮೆಟೊ ಬೆಳೆ ಅಂದ್ರೆ ಒಂಥರ ಲಾಟ್ರಿ ಸರ್. ಇದು ಹೊಡೆದ್ರೆ ಹತ್ತಿದ ಕಾರ್ ತರ್ಬೋದು ಸರ್, ಇತ್ತಿತ್ತು ಸೈಕಲ್ನಾಗ ಹೋಗ್ಬೋದು. ಅಷ್ಟು ಇದು ನನಗೆ ಅರ್ಥ ಆಕ ಸರ್. ನಾವು ಯೂಟ್ಯೂಬ್ ನೋಡ್ತಾ ಇರ್ತೀವಿ ಸರ್. CMR ಮಂಡಿ ಒಂದ್ಸಲ ಬರ್ತದ ಸರ್. ಇನ್ನೊಂದು ಯಾವ್ದೋ 150 ಎಕರೆ ಪ್ಲಾಟ್ ಮಾಡಿದಾರ ಸರ್. ಕಣ್ಣು ಮಂಜಾಕ ಸರ್. ಅದು ಪ್ಲಾಟ್ ನೋಡಿದ್ರೆ ನಾವೇ ಯೂಟ್ಯೂಬ್ ನಾಗ ನೋಡಿದ್ವಿ ಸರ್. 150 ಎಕರೆ, ಈ ಕಡೆ ಒಂದ್ ಪ್ಲಾಟ್, ಈ ಕಡೆ ಒಂದ್ ಪ್ಲಾಟ್ ನೋಡ್ತಾ ರೋಡ್ ಮಾಡ್ಕೊಂಡಾರೆ. ಕ್ಯಾಂಟ್ರ್ ಗಾಡಿನ ಬಂದ್ ಲೋಡ್ ಹಾಕವ್. ಹೆಂಗ್ ಮಾಡ್ತಿದ್ದಾರ ಮರಯ ಅಂತ. ನಾವೇ ಇದನ್ನ ಮಾಡಕ್ 1 ಎಕರೆ ಮಾಡಕ್ ಅಳ್ತಾ ಇದೀವಿ. ಅಂತವ್ರಾಗ 150 ಎಕರೆ ಅಂದ್ರೆ ನಮಗೆ ಸೋಜಿಕತ್ತ. ಹೆಂಗ್ ಬೆಳಿತಿದ್ದವ್ರು, ಹೆಂಗ್. ನಾನು ನಮ್ ತಾಯಿನಿ ನಾನ್ ಸುಳ್ಳು ಹೇಳ್ತಾ ಸರ್. ನಾನು ಹೋಗಿ ಕೋಲಾರದ ಒಂದ್ ದಿನ ಅಲ್ಲಿ ನೋಡ್ಕೊಂಡ್ ಅಲ್ಲಿ ಬರೋಣ ಅನ್ನ ಟೆನ್ಷನ್ ನಿಗದಿ ನೋಡಿ ಸರ್. ಅಲ್ಲಿ ಹೆಂಗ್ ಮಾಡ್ತಾರೆ, ಅಲ್ಲಿ ಯಾವ ತರ ಮಾಡ್ತಾರೆ, ಆ ಸಿಸ್ಟಮ್ ಏನಾರ ಮಾಡಿದ್ರೆ ನಮಗ್ ಅನುಕೂಲ ಆಕತ್ತ. ಔಷಧಿ ಅಂಗಡಿಯವ್ರು ಹೇಳ್ತಾರ ಸರ್, ನೀವು ಬರೀ 5-6 ಬೀಡ್ ಹರಿತೀರಲ್ಲ, ನೀವ್ ಯಾತಿ ಮಾಡ್ಬಾರ್ದು, ನೀವು ಒಕ್ಕತನ ಮಾಡ್ಬಾರ್ದು, ನೀವು ಟಮಟೆನೆ ಮಾಡ್ಬಾರ್ದು ನೀವು ಅಂತ. ಇಲ್ಲೇ ಏಕಾದಂತ ಔಷಧಿ ಅಂಗಡಿ ಸರ್ ಬರಮಸರದಲ್ಲಿ, ನೀವು ಮಾಡ್ಲೇಬಾರ್ದು. ನೀವು 25 ಬೀಡ್ ಹರಿತಾರೆ ಸರ್ ಅವ್ರು ಕೋಲಾರದಲ್ಲಿ. ಹೆಂಗ್ ಹರಿತಿದ್ದಾರು. ನಾವು 6 ಬೀಡ್ 7 ಬೀಡ್, ಇದು 3ನೇ ಬೀಡ್ ಕಟಾವ್ ಸರ್. 3ನೇ ಬೀಡಿಗೆ ಅಲ್ಲ ಡೌನ್ ಆಗೈತೆ ಸರ್. ಈಗ ಇಲ್ಲಿವರೆಗೆ ಎಷ್ಟು ಬಾಕ್ಸ್ ಆಗಿದಾವೆ? ಬರೀ ಒಂದಿನ 22, ಒಂದಿನ 9. 1 ಎಕರೆಗೆ? 1 ಎಕರೆ. 1 ಎಕರೆಗೆ ಅಂದ್ರೆ ಒಂದು 1/4 ಎಕರೆ ತೆಗೆದು ಬಿಡೋಣ ಸರ್. ಯಾಕಂದ್ರೆ ಇಲ್ಲಿ ಸೆಂಟ್ರಿಗೆ ಅಡಿಕೆ ಒಂದ್ 1/4 ಎಕರೆ, 3/4 ಎಕರೆ. 3/4 ಎಕರೆಗೆ ಈಗ ಎಷ್ಟು ಸಲ ಕಟಾವಾಗಿರ್ತದೆ? ಇದು 3ನೇ ಸತಿ ಕಟಾವ್ ಸರ್. ಒಂದ್ ಸತಿ 9 ಬಾಕ್ಸ್ ಆಗೈತಿ, ಒಂದ್ ದಿವಸ 22 ಬಾಕ್ಸ್ ಆಗೈತಿ. ಇದು 3ನೇ ಕಟಾವು. ಒಂದ್ 30-40 ಆಗ್ಬಹುದು. 4 ಕೂಲಿಯರ್ ಬಂದಾರೆ. ₹350 ಒಬ್ರಿಗೆ ಕೂಲಿಯರು, ಓವರನಿಗೆ ₹500 ಕೂಲಿ. ನಮ್ದು ಬಿಟ್ಟು ನಮ್ಗೆ ಕೂಲಿಯರ್ನ ಹೋಗಿ ಅಟ್ಟಿಗೆ ಹೋಗಿ ಬಿಟ್ಟು ಬರ್ಬೇಕು. ನಮ್ದು ಏನಿಲ್ಲ ಅಂದ್ರೆ ನಮ್ದು ಟ್ಯಾಕ್ರಿದ ಸ್ವಂತ ಗಾಡಿ ಅಂದ್ರೆ ₹500 ಡೀಸೆಲ್ ಹೋಗತ್ತೆ. ನಂದು ₹500 ಕೂಲಿ ಅಂದ್ರೆ ₹1000. ಕಮ್ಮಿ ಒಂದ್ ₹3000 ಖರ್ಚು ಐತೆ. ಇನ್ನು ಉಳಿಕೆದ್ ನನಗೆ ಏನಾರ ಮಾರ್ಕೆಟ್ ನಾಗ ಏನಾರ ಸಿಕ್ಕಿದ್ರೆ ನನಗೆ ಹೊಟ್ಟೆ ಪಾಡು, ಇಲ್ಲ ಅಂದ್ರೆ ಇಲ್ಲ. ಹೌದು. ಓಕೆ ಸರ್. ಅಂದ್ರೆ ಈಗ ನೀವು ಫೈನಲ್ ಆಗಿ ಸರ್ ಟೊಮೆಟೊ ಬೆಳೆಯುವಂತ ಬೆಳೆಗಾರರಿಗೆ ನಿಮ್ಮ ಕಡೆಯಿಂದ ಏನಾದ್ರೂ ಒಂದು ಸಜೆಷನ್ ಅಥವಾ ಕಿವಿ ಮಾತು ಏನಾದ್ರೂ ಒಂದು ಹೇಳಂತದಿದ್ರೆ ಹೇಳ್ತೀರಾ ಸರ್? ಟೊಮೆಟೊ ಬೆಳೆಗಾರ ರೈತರಿಗೆ ನಾನು ಏನ ಇಚ್ಛೆ ಪಡ್ತೀನಿ ಅಂದ್ರೆ, ಟೊಮೆಟೊ ಬೆಳ್ಕಂತಲೇ ಹೋಗ್ಬೇಕು ಸರ್. ಇದ್ರಲ್ಲಿ ನಾವು ರೈತರಿಗೆ ಬೇರೆ ಏನು ಮಾಡಕ್ ಬರಲ್ಲ ಸರ್. ಹೌದು, ತರಕಾರಿ ಟೊಮೆಟೊ ಮಾಡ್ಬೇಕು, ಮೆಣಸಿನ ಗಿಡ ಮಾಡ್ಬೇಕು, ಎಲ್ಲದೂ ಮಾಡ್ಬೇಕು ಸರ್. ಆದ್ರೆ ನನಗೆ ಇಷ್ಟೇ ಸಿಕ್ತತಿ ರೇಟ್ ಅಂತ ನಂಬಿಕೆ ಇಟ್ಕೊಂಡ್ ಮಾಡಂಗಿಲ್ಲ. ನಂಬಿಕೆ ಇಟ್ಟು ಮಾಡಂಗಿಲ್ಲ. ನನಗೆ ಇವತ್ತು 5 ಲಕ್ಷ ಹೊಡಿತೈತಿ ಅನ್ನ ನಂಬಿಕೆ ಇಟ್ಕೊಂಡ್ ಟೊಮೆಟೊ ಹಚ್ಚಬಾರ್ದು. ಅದು ಬರ್ತತೋ ಬಿಡ್ತತೋ ಗೊತ್ತಿಲ್ಲ. ಮಾಡ ಕರ್ತವ್ಯ ಮಾಡ್ಬೇಕು. ದೇವ್ರು ಕೊಟ್ಟಷ್ಟು ನಮಗೆ ಅನ್ನ, ನಮ್ ಕೆಲ್ಸ ನಾವ್ ಮಾಡ್ಬೇಕು. ರೇಟ್ ಆದ್ಮೇಲೆ ಹೊಟ್ಟೆ ಉರ್ಸಬಾರ್ದು. ಹೌದು. ರೇಟ್ ಆತು, ಇವತ್ತು ನನಗೆ ಇದಾಗಿಲ್ಲ ಅನ್ನೋ ಮನಸ್ಸು ಬೇಜಾರ ಇಟ್ಕೊಂಡ್ ಮಾಡ್ಬಾರ್ದು. ಮಾಡಕರ್ದು ಈಗ ನಮ್ ರೈತರದ್ದು ಏನ್ ಸರ್, ಬ್ಯಾರೆ ದುಡ್ಡು ಮಿಲ್ಲ ಏನಿಲ್ಲ. ಮತ್ತೆ ನಾವ್ ಎಷ್ಟೊತ್ತಿದ್ರು ಭೂಮಿ ತಾಯಿ ನಂಬಿಕೆಂದೆ
ನಾವ್ ಹಚ್ಬೇಕು, ನಾಟಿ ಮಾಡ್ಬೇಕು. ಇವತ್ತು ಕುಂಬಳಿ 2 ರೂಪಾಯಿ ಆದ್ರೂ ನಾವು ಊರಿದೀವಿ. ಹೌದು. ಅಲ್ಲಿ ಮೆಣಸಿನ ಗಿಡ ಇವತ್ತು ಹೊಲ ಹೊಡಿಸ್ತೀವಿ ಸರ್. ಬರೀ 7 ರೂಪಾಯಿ 8 ರೂಪಾಯಿ, ಅದು 1 ಲಕ್ಷ ರೂಪಾಯಿ ಮೈ ಮೇಲೆ ಬಂತು. ಹೌದು. ಹೋದ ವರ್ಷ ಮೆಣಸಿನಕಾಯಿ ಸರ್ ನನ್ 3/4 ಎಕರೆಗೆ 5 ಲಕ್ಷ ರೂಪಾಯಿ ಹಾಕ್ಬಿಟ್ಟೆ. ಯಾರ ಬೀಗರು ಮೆಚ್ಕೆನಹಳ್ಳಿಯವ್ರು ಬಂದ್ರು, ಏ ಮಮ್ಮ ನಂದು 5 ಲಕ್ಷ ರೂಪಾಯಿ ಆತ್ ಮಮ್ಮ, ನೀನ್ ಒಂದ್ 2 ಎಕರೆ ಹಚ್ಚ ಮಮ್ಮ. ನಮ್ಮ ಮಾವನು 2 ಎಕರೆ, ಆತನು ಮಾವನು ಒಂದ್ 2 ಎಕರೆ ಹಚ್ಚಿದ, ಸಿದ್ದರಾಮ ಅವನು ಒಂದ್ 5 ಎಕರೆ ಹಚ್ಚಿದ, ಮಲ್ಲಣ್ಣ ಅವನು ಒಂದ್ 5 ಎಕರೆ ಹಚ್ಚಿದ. ಹಿಂಗಾಗಿ ಮೊದಲು ಹೋದ ವರ್ಷ ಬರೀ ಒಂದ್ 150 ಎಕರೆ ಇಲ್ಲ 500, ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದ್ 500 ಎಕರೆ ಇತ್ತು ಸಾರಸಟ್. ಈ ವರ್ಷ ಏನಿಲ್ಲ ಅಂದ್ರೆ ಒಂದ್ 2000 ಎಕರೆ ಮೆಣಸಿನ ಗಿಡ ನಾಟಿ ಆಯ್ತು. ಹಂಗಾಗಿ ಏನಾಗ್ಬಿಡ್ತು, ಆಟೋಮೆಟಿಕ್ ಆಗಿ ಕೊಳ್ಳರ್ ಇಲ್ದಂಗ ಆತ ಮೆಣಸಿನಕಾಯಿ. ಆಮೇಲೆ ಮಳೆ ಇಲ್ಲ, ವಿಪರೀತ ರೋಗ ಬೇರೆ, ಭಯಂಕರ ರೋಗ ಸರ್. ಈಗಂತ ವೈರಸ್ ಬಂದ್ಬಿಟ್ಟತಿ ಅಂದ್ರೆ ಲೆಕ್ಕಾಚಾರ. ಹೌದೌದು. ನೀನ್ ಎಷ್ಟು ಈ ವರ್ಷ ಔಷಧಿ ಅಂಗಡಿಯವ್ರು ಉದ್ದಾರ ಆದಷ್ಟು ಅಲ್ಲಿ ಉದ್ದಾರ ಆಗಿ. ಹೌದೌದು ಸರ್. ನಾನು ಹೋದ್ ಸತಿ 3 ಔಷಧಿಗೆ ನಾನ್ ಮೆಣಸಿನಕಾಯಿ 1 ಬೀಡ್ ಹರಿದಿದ್ ಸರ್. ಈ ಸತಿ 5 ಸತಿ ಔಷಧಿ ಹೊಡೆದಿದ್ದೀನಿ, 1 ಬೀಡ್ ಮೆಣಸಿನಕಾಯಿ ಅಷ್ಟು ವೈರಸ್ ಸರ್. ಹೌದೌದು. ಅದು ನಾವು ಹೋದ ವರ್ಷ ಎಲ್ಲ ನೋಡ್ದಂಗೆ ನಾವು ದೊಡ್ಡ ಬಸಪ್ಪ ವಿಡಿಯೋ ಮಾಡಿದ್ವಿ. ಹೌದೌದು. ಸುಮಾರು ಒಂದು 17ರಿಂದ 18, 22 ಕಟಾವ್ ತನಕ ಮಾಡಿದ ಇಲ್ಲೇ ರೋಡ್ ಸೈಡ್. ಹ್ಞೂ ಸರ್, ನೋಡಿ ದೊಡ್ಡ ಬಸಣ್ಣ ಸಣ್ಣ ಬಸಣ್ಣ. ಹೌದೌದು. ದೊಡ್ಡ ಬಸಪ್ಪ. ಹ್ಞೂ ಸರ್, ತೆಳ್ಳ ಇಬ್ಬರು ಚೆನ್ನಾಗಾಯ್ತು. ಹೌದು. ಅದೇ ಸರ್, ಮಳೆ ಬರ್ಬೇಕು ಸರ್. ಆಮೇಲೆ ಮೇಜರ್ ಆಗಿ ಈ ವರ್ಷ ಮಾತ್ರ ತುಂಬಾ ವೈರಸ್ ಐತೆ, ಬಾರಿ ವೈರಸ್. ಪಾಪ ತರಕಾರಿ ಅಂತ ಹೋದ್ರು ವೈರಸ್ ಐತಿ, ಆಟೋಮೆಟಿಕ್ ಬಿದ್ಬಿಡ್ತಾ. ಇಲ್ಲಿ ಸುರೇಶ್ ಅಣ್ಣರ ಗಿಡ ನೋಡ್ಬಿಟ್ರ ಸಾ ಕಣ್ ಮಂದಿಗೆ ಹಾಕತ್ತು. ಅದೊಂಥರ ಯಾವ್ದೋ ಹೊಸ ತಳಿ ಸರ್, ಲಕ್ಷ್ಮಿ ಏನೋ ಬಂದತ್ ಸರ್, ಸಸಿ ತಂದು ಹಚ್ಚಿದ್ರು. ಅದು ನೋಡ್ಬೇಕು ಸರ್, ಕಾಯಿ ದಪ್ಪ ಇತ್ತು. ತಿರು ಒಂದ್ ಬೀಡ್ ಅವ್ರದ್ದು ಇನ್ನು 5-6 ದಿನ ಆಗಲ್ಸ ಆಟೋಮೆಟಿಕ್ ಆಗಿ ರೋಗ ಬಿದ್ಬಿಡ್ತು. ಅದ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಸರ್, ಎಲ್ಲರೂ ಹೊಲ ಹೊಡೆದ್ ಬಿಟ್ರ ಸರ್. ವೈರಸ್ ನೀನು ಒಂದ್ ಗಿಡ ಏನಾರ ಮುಟ್ರ ಆತನ ಮುಗಿತ್ ಸರ್, ಹೊಲನೇ ತಗೊಂಡ್ ಹೋಗ್ಬಿಡ್ತದೆ. ಕಣ್ಣ ಎಂತ ಔಷಧಿ ಹೊಡಿಬೇಕು ಸರ್. ಈ ರೈತರಿಗೆ ಒಳ್ಳೊಳ್ಳೆ ಔಷಧಿಗಳು ತಂದಿರ್ತಾರ ಸರ್. ಒಂದ್ ವರ್ಷ ಅದ್ ಔಷಧಿ ಒಳ್ಳೆ ಚೆನ್ನಾಗ್ ಆಕತಿ ಅನ್ನೋ ಮೂಮೆಂಟ್ ಗೆ ರೈತರಿಗೆ ಏನಕತಿ ಬ್ಯಾನ್ ಮಾಡ್ಬಿಡ್ತಾರ. ಅದು ಒಳ್ಳೆ ಚೆನ್ನಾಗತ್ತೆ, ರೈತರು ಇನ್ನೆಲ್ಲಿ ಉದ್ದಾರ ಆಕತ್ತ. ಒಳ್ಳೊಳ್ಳೆ ಔಷಧಿನೇ ಪ್ರಾಡಕ್ಟ್ ನಿಲ್ಸಿದ್ರೆ ನಾವು ರೈತರು ಹೆಂಗ್ ಉದ್ದಾರ ಅಣ್ಣ. ಒಂದ್ ಔಷಧಿನ 5 ಪಟ್ಟು ಹೊಡಿಬೇಕು ಸರ್. ಅದೇ ಕೆಲಸ ಮಾಡ್ತೋ ಬಿಡ್ತೋ ಗೊತ್ತು. ಅದೇ ಔಷಧಿನ ಒಳ್ಳೆ ಔಷಧಿನೇ 1 ಪಟ್ಟು ಸ್ಪೇರ್ ಮಾಡ್ಕೊಟ್ರೆ ನಮ್ಗೆ ಆಟೋಮೆಟಿಕ್ ಕಂಟ್ರೋಲ್ ಆಗದ್. ಅಲ್ಲ ಒಂದ್ ವರ್ಷ ತಿರುಗಿ ಎಂತ ಔಷಧಿ ಅಂಗಡಿ ಹೋಗಿ ಕೇಳಕ್ ಹೋಗ್ಕನಿ, ಇಲ್ರಿ ಅದ್ ಬ್ಯಾನ್ ಮಾಡಿದಾರೆ ಅಂತ. ಏನ್ ಮಾಡಕ್ ಕೇಳ್ಸ ರೈತರದು. ಒಳ್ಳೆ ಔಷಧಿಗೆ ಬೆಲೆ ಇಲ್ಲ, ಲೋಕಲ್ ಔಷಧಿ ಬೆಲೆ ಐತಿ. ಅದ್ ನಾವ್ 5 ಪಟ್ಟು ಹೊಡೆದ್ರು ನಮಗೆ ರೋಗ ತೇಲ್ತಾ ಇಲ್ಲ. ಇವತ್ತು ಶಂಕರ್ ಅಂತ ಕಳೆನಾಶಕ ಹೊಡೆದಿದ್ದೀನಿ ಸರ್, ದೂರದಲ್ಲಿ ಬರಂತರದಲ್ಲಿ ಒಂದ್ ಅಂಗಡಿ ಆಗಿಲ್ಲ. ದೂರದಲ್ಲಿ ಹೋಗಿ 5-6 ಅಂಗಡಿ ತಿರ್ಕೊಂಬಂದು ಹೊಡೆದಿದ್ದೀನಿ ಶಂಕರ್. ಅದು ಬ್ಯಾನ್ ಮಾಡ್ತಾರೆ. ಅದು ಇದು ಟಮಟೊ ಒಳಗೆ. ಹ್ಞೂ ಸರ್, ಅದನ್ನು ಬ್ಯಾನ್ ಮಾಡ್ತಾರೆ ಸರ್. ಹೌದು. ಅದೇ ರೈತರಿಗೆ ಒಳ್ಳೇದು ಅನ್ನೋದು ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ. ಥ್ಯಾಂಕ್ ಯು.